ಹೇಮವಾಹಿನಿ. ಜೋಕರು ನಾನಲ್ಲ, ಸಂದರ್ಭನ ಪಕ್ಷಗಳಿಗೆ ಹೋಗಂತಾರೆ, ಅವರು ಜೋಕರ್ ಅಂತ ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ? ಈಗ ಉದಾಹರಣೆ ಇವರೇ ಎಲ್ಲಿ ಹೋದರು, ಬಂದಿದ್ದೆ ಎಲ್ಲಿಂದ, ಹೋಗಿದ್ದೆ ಎಲ್ಲಿಗೆ? ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದು ಕಾಂಗ್ರೆಸ್ನಿಂದ. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿದೆ. ಸರ್, ಇನ್ನೊಂದು ಪದ ಬಳಸಿದ್ರಿ, ಅಂದರೆ ಅವರಿಂದ ನಾನು ಸಿ ಎಂ ಆಗಿರಲಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ. ಆಣೆ ಮಾಡೋಕ್ಕೆ ಏನು ಅವ್ರು ನೋಡಿ ಬಂದರೆ ಎಮ್ ಎಲ್ ಎಗಳು? ನಾನು ಮುಖ್ಯಮಂತ್ರಿ ಮಾಡಿದ್ದೆ, ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದರೆ 50 ಜನ ಎಮ್ ಎಲ್ ಎಗಳು ಸೇರಿಸಿ ಅವ್ರ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಯಾರು ಅವ್ರಿಗಿರೋ ಚಟ ನಮಗಿಲ್ಲ. ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತೇಳಿ. ಚಟದ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವೆಲ್ಲ ಕೀಳು ಮಟ್ಟದ ಅಭಿವೃದ್ಧಿ. ಯಾರ್ಯಾರ ಕುಟುಂಬಗಳು ಹಾಳು ಮಾಡೋರು ಅನ್ನೋದು ನಿಮ್ಗೆ ಗೊತ್ತಿರುವ ಇದು ನಾನು ಹೇಳ್ಬೇಕಾ? ಆ ಮಟ್ಟಿಗೆ ನನಗೆ ಬೇಕಾಗುತ್ತೆ. ಅದನ್ನು ಬಿಟ್ಟು ರಾಜಕೀಯ ಮಾಡೋಕ್ಕಿಲ್ಲ. ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡ್ನಾ? ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ನ? ಜನಗಳ ಮಧ್ಯೆಯಲ್ಲಿ 24 ಗಂಟೆ ಕೆಲಸ ಮಾಡಿದ್ದೇನೆ. ಬೆಳಗ್ಗೆ ಜನತಾ ದರ್ಶನ ಶನಿವಾರ ಪ್ರಾರಂಭ ಮಾಡಿದ್ರೆ 9 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ಕೆಲಸ ಮಾಡಿದ್ದೇನೆ. ಅದು ವೈಯಕ್ತಿಕ ಸಮಸ್ಯೆ ನನಗೆ. ಗ್ರಾಮೋತ್ಸವ ಬೆಳಗಿನ ಜಾವ 4 ಗಂಟೆ. ಒಂದು ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ, ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ 6:30 ಸೂರ್ಯ ಹುಟ್ಟಿದ್ದ. ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು. ಆ ಸಂದರ್ಭದಲ್ಲಿ ಇವರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ, ದೇವರು ನೋಡ್ತಾನೆ. ಸರ್, ಮಂಡ್ಯ ಮೇಲೆ ಹೇಳಿದ್ದಾರೆ ಗುಜರಾತಲ್ಲಾದ ಸಮಸ್ಯೆ ಪರಿಲೇ ಕುಮಾರಸ್ವಾಮಿ ಕರ್ನಾಟಕದಲ್ಲೂ ಆಗುತ್ತೆ ಅಂತ. ಅಂದರೆ BJP ಅವ್ರ ಪಕ್ಷ ನೋಡಿದ್ದಾರೆ ಅಂತ ನಿಮ್ಗೆ? ನೋಡಿ, ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ. ನನ್ನನ್ನು ಬೆಳೆಸಿರ್ತಕ್ಕಂಥ, ದೇವೇಗೌಡರನ್ನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ, ಹಳ್ಳಿ ಜನ, ಅವರು ಈ ಪಕ್ಷಕ್ಕೆ ಶಕ್ತಿ ತುಂಬಿರೋರು. ಇಂಥವರು ಬರ್ತಾರೆ ಹೋಗ್ತಾರೆ. ಅದರಿಂದ ನನ್ನ ಪಕ್ಷಕ್ಕೇನು ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕುಂದಲ್ಲ. ಇಲ್ಲಿ ಪಕ್ಷ ಉಳಿಸಿರೋದೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಂಧುಗಳು, ಬಡವರು, ಅವ್ರಿಗೆ ಪಕ್ಷ ಉಳಿಸಿದ್ದಾರೆ. ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಹೊಡೆದು ಈ ರಾಜ್ಯದಲ್ಲಿ JDSನ ಕೊನೆಗಾಣಿಸಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಮ್ಮ ಜನ ನಮ್ಮ ಬದುಕಿರೋರಿಗೆ, ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ. ಅಯ್ಯೋ, ಯಾತಕ್ಕೆ ಚರ್ಚೆ ಮಾಡ್ತೀನಿ? ಅದು ಪ್ರಮುಖವ? ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ. ಯಾವ ಮನುಷ್ಯನೂ ಪರಿಶುದ್ಧ ಅಲ್ಲ. ಆದರೆ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಶಕ್ತಿ ಕೊಟ್ಟಿದ್ದಾನೆ. ನಾನು ಓಪನ್ನಾಗಿ ಅಸೆಂಬ್ಲಿಲೇ ಹೇಳಿದ್ದೀನಲ್ಲ, ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರೇನೇನು ಮಾಡೋರು? ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.